ಓಂ ಜನ್ಮಾದ್ಯಸೇತಃ ಓಂ ಚತುರ್ಭಿಃ ಸಾಕಂ ನ ವತಿಂಚ ನಾಮಭಿಃ ಚಕ್ರನ್ನ ವೃತ್ತಂ ವ್ಯತಿಂಗ್ರವಿ ವಿಪತ್. ಈ ಬ್ರಹ್ಮನನ್ನು ಕುರಿತ ಜಿಜ್ಞಾಸೆ ಮಾಡಬೇಕು. ಆ ಬ್ರಹ್ಮ ಯಾರು, ಎಂಥವನು, ಅವನ ಶಕ್ತಿ ಎಂಥದ್ದು ಅಂದರೆ ಜನ್ಮಾದಿಗಳನ್ನು ಉತ್ಪತ್ತಿ ಸ್ಥಿತಿ ಸಂಹಾರ ಮೊದಲಾದ 8 ಕೂಡ ಮಾಡುವವನು ಅಂತ ಸ್ಕಂದ ಪುರಾಣಕ್ಕನುಸಾರವಾಗಿ ನಾವು ನೋಡಿದ್ದೀವಿ. ಅದರಿಂದ ಜನ್ಮಾದಿ ಪದದಿಂದ ಆ 8 ಕೂಡ ಇಟ್ಕೊಳ್ಬೇಕು ಅಂತ ಈ ಹಿಂದೆ ಪ್ರಸ್ತುತ ಆಯಿತು. ಅಲ್ಲಿ ಬೇರೆ ಬೇರೆ ವೇದವಾಕ್ಯಗಳನ್ನು ಈ ವ್ಯಾಖ್ಯಾನವನ್ನು ನಾವು ಕೇಳುವಾಗ ತತ್ವಪ್ರದೀಪಕ್ಕೆ ಅನುಗುಣವಾಗಿ ಬೇರೆ ಬೇರೆ ವೇದವಾಕ್ಯಗಳು ಇವೆಲ್ಲವೂ ಕೂಡ ಭಗವಂತನ ಸ್ಥಿತಿಕರ್ತೃತ್ವ, ಸೃಷ್ಟಿಕರ್ತೃತ್ವ, ಪಾಲನಕರ್ತೃತ್ವ ಇದೆಲ್ಲವನ್ನು ಹೇಗೆ ವರ್ಣನೆ ಮಾಡ್ತಿದ್ದೇವೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಅದರಲ್ಲಿ ಯವುತ್ರಿಧಾತು ಪೃಥ್ವೀ ಮುತದ್ಯಾಂ ಇತ್ಯಾದಿ ವಾಕ್ಯವನ್ನು ಈ ಹಿಂದೆ ನೋಡಿ ಮುಗಿಸಿದ್ದೇವೆ. ಈಗ ನಾವು ನೋಡಬೇಕಾದದ್ದು ಚತುರ್ಭಿಃ ಸಾಕಂ ನ ವತಿಂಚರಾಮಭಿಃ ಅನ್ನುವಂಥ ಒಂದು ಮಂತ್ರ. ಅದಕ್ಕೆ ಏನರ್ಥ? ಚತುರ್ಭಿರಿತಿ ತತ್ವಪ್ರದೀಪದಲ್ಲಿ ವಾಸುದೇವಾದಿ ನಾಮವದ್ಭಿಃ ರೂಪೈಃ ಈ ಮಾತಿಗೆ 2 ಅರ್ಥ ಆಗ್ತದೆ. ಈ ವೇದಮಂತ್ರಕ್ಕೆ 2 ಥರದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತ್ರಿವಿಕ್ರಮ ಪಂಡಿತರು 2 ಹೇಳ್ತಾರೆ. ಅದರಲ್ಲಿ ಮೊದಲೀಗ ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ ಅಂತನ್ನುವಲ್ಲಿ ವಾಸುದೇವಾದಿ ಹೆಸರುಗಳುಳ್ಳಂತಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೀಗೆ 4 ಹೆಸರುಗಳುಳ್ಳಂಥ ರೂಪಗಳಿಂದ ಆ ಭಗವಂತ ಈ ಜಗತ್ತಿನ ಸೃಷ್ಟಿ ಇತ್ಯಾದಿಗಳನ್ನು ಮಾಡ್ತಾನೆ ಅಂತ ಮುಂದೆ ಅದಕ್ಕೆ ಅನ್ವಯ. ಅದನ್ನು ಮಾಡುವಾಗ ಆ ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದಕ್ಕಿಂತ ಇಲ್ಲಿ ಪಾಲನವನ್ನು ಮಾಡ್ತಾ ಇದ್ದಾನೆ ಅಂತ ಅವ್ರು ಹೇಳಬೇಕಾಗಿದೆ. ಈ 4 ರೂಪಗಳಿಂದ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ ವ್ಯತೀನ್ ಒಂದು ಕೆಲವು ವಿಶಿಷ್ಟ ದೇವತೆಗಳನ್ನು, ಶ್ರೇಷ್ಠರಾದಂಥ ಕೆಲವು ದೇವತೆಗಳನ್ನು, ಆ ದೇವತೆಗಳ ಗುಂಪನ್ನು ಅವನು ನಿಯಂತ್ರಿಸ್ತಾನೆ. ಅವರ ಸ್ಥಾನದಲ್ಲಿ ಅವನು ತಿರುಗಾಡಿಸ್ತಾ ಇದ್ದಾನೆ. ಆ ದೇವತೆಗಳಂಥವ್ರು ಒಂದು ವ್ಯತೀನ್, ವಿಶೇಷತಃ ಅಧಿಕಾನ್. ನಮ್ಮ ಸಾಮಾನ್ಯರಾದಂಥ ಸಾಧಕರು ನಾವೇನಿರ್ತೇವೆ ನಮಗಿಂತ ವಿಶಿಷ್ಟರಾದವರು. ಅತಿ ಅಂದರೆ ನಮ್ಮನ್ನು ಮೀರಿ ನಿಂತವರು, ವಿಯತಿ ಅಂದರೆ ತುಂಬ ಹೆಚ್ಚಾಗಿ ಮೀರಿ ನಿಂತವರು, ನಮ್ಮನ್ನೆಲ್ಲರನ್ನೂ ಕೂಡ ಮೀರಿ ನಿಂತವರು. ಹೀಗೆ ವಿಶೇಷತಃ ಅಧಿಕಾನ್ ನವತಿಂ 90 ಜನರನ್ನು. ಆ 90 ಜನ ಯಾರು ಅಂತ ಮುಂದೆ ಹೇಳ್ತಾರೆ. ಸಾಕಂ ಅಂದರೆ ಯುಗಪದೇವ, ಒಟ್ಟಿಗೆನೆ. ಅವಿವಿಪತ್ ಅಂದರೆ ಪರ್ಯವರ್ತಯತ, ಅನಾದಿ ಕಾಲದಿಂದ ಇದೊಂದು ಪ್ರಕ್ರಿಯೆ ನಡೆದಿದೆ. ಧಾತಾ ಯಥಾ ಪೂರ್ವಮಕಲ್ಪಯತ್ ಅಂತ ವೇದವೇ ಹೇಳ್ತದೆ. ಹೀಗೆ ಈ ಕಲ್ಪದಲ್ಲಿ 90 ಜನರ ಒಂದು ಗುಂಪು, ಹಿಂದಿನ ಕಲ್ಪದಲ್ಲಿ 90 ಜನರ ಮತ್ತೊಂದು ಗುಂಪಿತ್ತು, ಅದರ ಹಿಂದಿನ ಕಲ್ಪದಲ್ಲಿ ಮತ್ತೊಂದು ಗುಂಪಿತ್ತು, ಮುಂದೆಯೂ ಹೀಗೆ ಇರ್ತದೆ. ಈ ಥರ ಅವರೆಲ್ಲರನ್ನೂ ಆ ಚಕ್ರದಲ್ಲಿ ಕೂಡಿಸಿ ತಿರುಗಿಸಿ ಅವರನ್ನು ಮುಕ್ತರನ್ನಾಗಿ ಮಾಡಿಸಿ ಮತ್ತೊಬ್ಬರೊಂದು ಗುಂಪನ್ನು ಆ ಚಕ್ರಕ್ಕೆ ತರ್ತಾನೆ. ಇದು ಗಣಶೋಪ್ಯನಂತಹ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಬ್ರಹ್ಮ ಪದವಿಗೆ ಬರಬೇಕಾದಂಥ, ಗರುಡಶೇಷ ರುದ್ರಾದಿ ಪದವಿಗೆ ಬರಬೇಕಾದಂಥ ಜೀವರೇ ಅನೇಕ ಜನ ಇದ್ದಾರೆ. ಮತ್ತು ಅವರ ಗುಂಪುಗಳು ಕೂಡ ಅನೇಕವೇ ಇವೆ, ಅನಂತವೇ ಇವೆ. ಗುಂಪು ಅನಂತ, ಜೀವರು ಅನಂತ, ಹೀಗೆಲ್ಲ ಇರುವುದರಿಂದ ಅವನು ಎಲ್ಲರನ್ನು ಕೂಡ ಹೀಗೆ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದರ ತಾತ್ಪರ್ಯ. ಇದಲ್ಲದೆ ಭಗವದ್ಗೀತಾದಲ್ಲಿ ಕೂಡ ಒಂದು ಮಾತಿದೆ, ನಾವು ಅದನ್ನು ಅನುಸಂಧಾನಕ್ಕೆ ತಂದ್ಕೋಬೇಕು. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ. ಯಂತ್ರದಲ್ಲಿ ಈ ಜೀವರನ್ನು ಕೂಡಿಸಿ, ಕೆಲವು ವ್ಯಕ್ತಿಗಳನ್ನು ಕೂಡಿಸಿ ಹೇಗೆ ಯಂತ್ರದಲ್ಲಿ ಒಂದು ಆಟ ಆಡಿಸ್ತಿರ್ತಾರೆ ಈ ಜಗತ್ತಿನಲ್ಲಿ, ಆ ಥರ ನಾನು ಕೂಡ ಹೃದ್ದೇಶೇ ಅರ್ಜುನ ತಿಷ್ಠತಿ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಭಗವಂತ ಎಲ್ಲರ ಹೃದಯದಲ್ಲಿ ಕೂಡ ಇದ್ದು ಈ ಎಲ್ಲ ಜೀವರನ್ನು ಕೂಡ ಹೀಗೆ ತಿರುಗಾಡಿಸ್ತಾ ಇದ್ದಾನೆ ಅಂತ ಭಗವದ್ಗೀತಾದಲ್ಲಿ ಕೂಡ ಒಂದು ಮಾತು ಬಂದಿದೆ.
ಸರಿ, ಇದು 90 ಜನರ ಒಂದು ಗುಂಪು ಅಂತ. ಅದೇನಂತ ಮುಂದೆ ಹೇಳ್ತಾರೆ. ತ್ರಿವಿಕ್ರಮ ಪಂಡಿತರು ಇದಕ್ಕೆ ಸಂಬಂಧಪಟ್ಟಂತ ಧಾತುವನ್ನು ಕೂಡ ಹೇಳ್ತಾರೆ. ವಿಪ ಪರಿವರ್ತನೆ ಇತಿ ಧಾತೋಹ. ವಿಪ ಪರಿವರ್ತನೆ ಅಂತ ಧಾತು ಇರೋದ್ರಿಂದ ಅವಿವಿಪತ್ ಅಂತ ಪ್ರಯೋಗ ಮಾಡಿದರೆ ಅದರದು ಆ ಧಾತುವಿನ ಲುಂಗ್ ಲಕಾರ ಆಗ್ತದೆ, ಭೂತಕಾಲದ ಲುಂಗ್ ಲಕಾರ. ಹೀಗೆ 90 ಜನ ಶ್ರೇಷ್ಠರಾದಂಥವರನ್ನೇ ಅವನು ತಿರುಗಾಡಿಸ್ತಾ ಇದ್ದಾನೆ ಅಂದ ಮೇಲೆ ಕಿಮುತ ಅನ್ಯಾನ್, ಬೇರೆಯವ್ರ ಬಗ್ಗೆ ನಾವು ಏನು ಹೇಳಬೇಕಾಗಿದೆ? ಅವ್ರು ಯಾರು 90 ಜನ ಅಂದರೆ, ಪ್ರಧಾನ ವಾಯುನಾ ಸಹ 50 ಮರುತಃ, ಒಟ್ಟು 50 ಜನ ಮರುತ್ತುಗಳು. ಅವ್ರು ಯಾರು 50 ಜನ ಮರುತ್ತುಗಳು ಅಂದರೆ, ಮುಖ್ಯ ಪ್ರಾಣ, ಪ್ರಧಾನ ವಾಯು ಅಂದರೆ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನ ಜೊತೆಗೂಡಿ ಒಟ್ಟು 50 ಜನ ಮರುತ್ತುಗಳು. 49 ಜನ ಮರುತ್ತುಗಳು ಅಂತ ಪ್ರಸಿದ್ಧರು. ಆ 49 ಜನ ಮರುತ್ತುಗಳು ಮತ್ತು ಅದ್ರ ಜೊತೆಗೆ ಒಬ್ಬ ಮುಖ್ಯ ಪ್ರಾಣ ಸೇರಿಸಿದ್ರೆ 50 ಆಗ್ತದೆ. ಆ 49 ಜನ ಯಾರು? ಅವ್ರ ಹೆಸರುಗಳನ್ನ ಬೇರೆ ಕಡೆಯಲ್ಲಿ ಕೇಳಿರ್ತೀವಿ, ಹೆಸರು ಬೇಡ, ಆದರೆ ಅವ್ರ ಉತ್ಪತ್ತಿ ಬಗ್ಗೆ ನಮ್ಗೊಂದು ಗೊತ್ತಿರಬೇಕು. ದೇವತೆಗಳು ಅಸುರರನ್ನೆಲ್ಲ ಸದೆ ಬಡಿದ್ರು. ಆಗ ದೈತ್ಯರ ತಾಯಿ ದಿತಿದೇವಿಗೆ ಬಹಳ ಖೇದ ಆಯಿತು. ಅವಳು ಕಶ್ಯಪರ ಬಳಿಗೆ ಹೋಗಿ ತನ್ನ ದುಃಖ ತೋಡಿಕೊಂಡ್ಳು. ಆಗ ಅವಳಿಗೂ ಕೂಡ ಒಂದು ಗರ್ಭಧಾರಣೆ ಆಯಿತು. ಆದರೆ ಇಂದ್ರ ಏನು ಮಾಡಿದ, ಅವಳ ಸೇವೆ ಮಾಡಲಿಕ್ಕೆ ಕಾತರನಾಗಿದ್ದ. ಅವಳ ಗರ್ಭದೊಳಗೆ ಪ್ರವೇಶ ಮಾಡಿ ಆ ಗರ್ಭವನ್ನು 7 ಭಾಗ ಮಾಡಿದ. ಅದು ಅಳ್ಳಿಕ್ಕೆ ತೊಡಗಿತ್ತು. ಆ 7 ಇದ್ದದನ್ನು ಮತ್ತೆ ಒಂದೊಂದನ್ನು 7 ಭಾಗ ಮಾಡಿದ. ಮಾ ಹೃದಯ ಅಂತ ಇವನು ಹೇಳಿದ, ಅಳಬೇಡಿರಿ ಅಳಬೇಡ್ರಿ ಅಂತ ಮಕ್ಕಳಿಗೆ ಸಮಾಧಾನ ಹೇಳಿದ. ಮಾ ಹೃದಯ ಅಂತ ಹೇಳಿದ್ರಿಂದ ಅವರು ಮರುತ್ಗಳಾದರು. ಮೊದಲು 7 ಭಾಗ ಮಾಡಿದ್ರಿಂದ ಒಂದೊಂದು ಭಾಗವನ್ನು ಮತ್ತೆ 7 ಭಾಗ ಮಾಡಿದ್ರಿಂದ ಒಟ್ಟು 49 ಜನ ಮರುತ್ತುಗಳಲ್ಲಿ ಹುಟ್ಟಿದ್ರು. ಅವರನ್ನೇ ಮರುತ್ತುಗಳು ಅಂತ ಹೇಳ್ತಾರೆ. ಆ 49 ಜನ ಮರುತ್ತುಗಳು ಮತ್ತೆ ಈ ಮುಖ್ಯ ಪ್ರಾಣ, ಹೀಗೆ ಇವಿಷ್ಟು ಜನ ಸೇರಿ ಒಟ್ಟು 59 ಜನ ಮರುತ್ತುಗಳು. ಮತ್ತೆ ವಸುಗಳು 8 ಜನ ವಸುಗಳು. ಅಷ್ಟವಸುಗಳು ನಮ್ಗೆ ಗೊತ್ತಿದ್ದೇ ಇದೆ. ರುದ್ರಾಹ ಆದಿತ್ಯಾಹ ಏಕಾದಶ, 11 ಜನ ರುದ್ರರಿದ್ದಾರೆ. ರುದ್ರರ ಸಂಖ್ಯೆ ಇರುವುದೇ 11, ಅದರಿಂದ ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದಿತ್ಯರು ವಾಸ್ತವಿಕವಾಗಿ 12 ಜನ ಇದ್ದಾರೆ, ದ್ವಾದಶ ಆದಿತ್ಯರು ಅಂತ ಪ್ರಸಿದ್ಧರು. ಆದರೆ ಅವರಲ್ಲಿರುವಂತಹ ವಿಷ್ಣು ಒಬ್ಬನನ್ನ ಬಿಡಬೇಕು. ವಿಷ್ಣು ಸ್ವಯಂ ಇವರೆಲ್ಲರನ್ನು ತಿರುಗಾಡಿಸುವವನಾದ್ರಿಂದ ಅವನನ್ನು ಬಿಟ್ಟು ಬಿಡಬೇಕು. ಅವನನ್ನು ಬಿಟ್ಟು 11 ಜನ ಆದಿತ್ಯರಾದರು, ಮತ್ತೆ 11 ಜನ ರುದ್ರರಾದರು. ಮತ್ತೆ ಪ್ರಜಾಪತಯಶ್ಚ ಬ್ರಹ್ಮ ಸಮಾಹ, ಬ್ರಹ್ಮ ದಶಮಾಹ, ಚತುರ್ಮುಖ ಬ್ರಹ್ಮನನ್ನು ಹಿಡಿದು 10 ಜನ ಪ್ರಜಾಪತಿಗಳು. ಇವರೇ 90 ದೇವತೆಗಳು. ಹೀಗೆ ಈ 90 ಜನ ದೇವತೆಗಳನ್ನ ಈ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳಿಂದ ಇವರೆಲ್ಲರನ್ನು ಕೂಡ ತಿರುಗಾಡಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ತಿರುಗಾಡಿಸಿದ ಅಂತ ಅದರ ತಾತ್ಪರ್ಯ. ಈಗ ನೋಡಿ, ಈ 10 ಜನ ಪ್ರಜಾಪತಿಗಳು ಯಾರು ಅಂತ ಅನ್ನೋದನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡೋರು ಹೇಳ್ತಾರೆ. ಅದರಲ್ಲಿ ಮೊದಲು 7 ಜನ ಋಷಿಗಳು: ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ. ಹೀಗೆ 7 ಜನ ಋಷಿಗಳು. ಇದರ ಜೊತೆಗೆ ಭೃಗು, ದಕ್ಷ ಮತ್ತು ಅಥರ್ವ, ಹೀಗೆ 10 ಜನ ಆಗ್ತಾರೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅಥವಾ ಚತುರ್ಮುಖ ಬ್ರಹ್ಮನನ್ನ ಅಲ್ಲಿ ಸೇರಿಸಬೇಕು ಅಂತ ತ್ರಿವಿಕ್ರಮ ಪಂಡಿತರು ಅಭಿಪ್ರಾಯ ಪಟ್ಟಿದ್ದಾರೆ. ನಾವೀಗ ತತ್ವಪ್ರದೀಪದಲ್ಲಿ ನೋಡ್ತಾ ಇದ್ದೀವಿ, ಪ್ರಜಾಪತಯಶ್ಚ ಬ್ರಹ್ಮ ದಶಮಾಹ, ಚತುರ್ಮುಖ ಬ್ರಹ್ಮನ ಜೊತೆ ಸೇರಿದಾಗ ಒಟ್ಟು 10 ಜನ ಪ್ರಜಾಪತಿಗಳಾಗ್ತಾರೆ. ಹೀಗೆ 90 ದೇವಾಹ, 90 ಜನ ದೇವತೆಗಳು ಅಂತ ಒಟ್ಟು ಅಭಿಪ್ರಾಯ. ಇಲ್ಲಿ 90 ಜನ ದೇವತೆಗಳು ಅಂತಲೂ ತಿಳ್ಕೋಬಹುದು, ಅಥವಾ 94 ಜನ ದೇವತೆಗಳನ್ನ ಅವನು ತಿರುಗಿಸ್ತಾನೆ ಅಂತ ಇನ್ನೊಂದು ಅರ್ಥನೂ ಕೂಡ ಮಾಡಬಹುದು. ಚತುರ್ಭಿ ನಾಮೋದ್ಭಿ ಕೀರ್ತಿಮದ್ಭಿ ದೇವೈ ಸಾಕಂ ನವತಿಂ ದೇವಾನ್ ಪರಿವರ್ತಯತಿ ಇತಿ ವಾ ಅನ್ವಯ. ಮತ್ತೊಂದು ಅನ್ವಯವನ್ನು ಕೂಡ ತ್ರಿವಿಕ್ರಮ ಪಂಡಿತರು ತೋರಿಸ್ತಾರೆ. 4 ಜನ 4 ಅನ್ನೋದು ಭಗವಂತನ ರೂಪಗಳಿಗೆ ನಾವು ಅನ್ವಯ ಮಾಡಿಕೊಂಡ್ವಿ. ಅದಲ್ಲದೆ ಚತುರ್ಭಿ ನಾಮವದ್ಭಿ ಕೀರ್ತಿಮದ್ಭಿ ದೇವೈ ಸಾಕಂ, ಆ 4 ಅನ್ನೋದನ್ನು ಕೂಡ ಮತ್ತೆ ಇನ್ನೂ ಕೆಲವು ದೇವತೆಗಳಿಗೆ ಸೇರಿಸ್ಕೋಬಹುದು.
ಅದರಿಂದ 94 ಅಂತನೂ ಅದನ್ನು ಅನ್ವಯ ಮಾಡಬಹುದು. ಅದು ಯಾರು? ತಥಾಚ ಉಕ್ತಂ, ಅವರೇ ಒಂದು ಶ್ಲೋಕವನ್ನು ಹೇಳ್ತಾರೆ. ಆದಿತ್ಯಾಹ ವಸವಃ ರುದ್ರಾಹ ಮರುತಶ್ಚ ಅಶ್ವಿನಾವಪಿ. ಇಲ್ಲಿ ನೋಡಿ, ಈ ಹಿಂದೆ ನಾವು ನೋಡಿದಲ್ಲಿ ಆದಿತ್ಯರು, ವಸುಗಳು, ರುದ್ರರು ಹೀಗೆ ಅವ್ರದೆಲ್ಲ ಪಠಣ ಬಂದಿತ್ತು, ಮರುತ್ಗಳದ್ದು ಬಂದಿತ್ತು. ಅಶ್ವಿನಿ ದೇವತೆಗಳು ಆಗ ಬಂದಿರಲಿಲ್ಲ. ಬೃಹಸ್ಪತಿಶ್ಚ ಕಾಮಶ್ಚ ಮನುಹು ದಕ್ಷ ವಿನಾಯಕ. ಇಬ್ಬರು ಅಶ್ವಿನಿ ದೇವತೆಗಳು, ಬೃಹಸ್ಪತಿ, ಕಾಮ, ಮನು ಮತ್ತೆ ದಕ್ಷ, ಹಾಗೆ ವಿನಾಯಕ, ಭೃಗು, ಅನಿರುದ್ಧ, ಧರ್ಮ, ನಿರುತಿ, ಕುಬೇರ ಸಹಿತಾ ದೇವಾ ನವತಿ ಸಂಪ್ರಕೀರ್ತಿತಾ. ಈಗ ನಾವು ಆದಿತ್ಯರಿಂದ ಹಿಡಿದು ಕುಬೇರನವರೆಗೆ ಏನು ಲೆಕ್ಕಾಚಾರ ಮಾಡಿದ್ವಿ, ಇದು 90 ಜನ ದೇವತೆಗಳು. ಅನಂತ ಅಂದ್ರೆ ಶೇಷ, ಗರುಡ, ವಾಯು ಮತ್ತೆ ಚತ್ವಾರೋ ಬ್ರಹ್ಮಣಾಸಹ, ಚತುರ್ಮುಖ ಬ್ರಹ್ಮನ ಜೊತೆಗೆ ಸೇರಿಸಿದ್ರೆ ಅವರು 4 ಆಗ್ತಾರೆ. ಇಲ್ಲಿ 8 ಜನ ಆದಿತ್ಯರು, 11 ಜನ ಆದಿತ್ಯರು, ಅಷ್ಟವಸುಗಳು, ರುದ್ರರು, ಅಲ್ಲಿವರೆಗೆ ಕುಬೇರನವರೆಗೆ 90 ಅಂತ ಹೇಳಿದರು. ಈ 90 ಹೇಳಿ ಆದಮೇಲೆ 4 ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಈ ಗರುಡ, ಶೇಷ ಮತ್ತೆ ವಾಯು, ಬ್ರಹ್ಮ, ಈ 3 ಜನ ಏನಿದ್ದಾರೆ, ಈ 4 ಜನ ಏನಿದ್ದಾರೆ, ಇವರು ಉಳಿದೆಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠರು. ಪರಮಾತ್ಮ ಮೊದಲನೇ ಕಕ್ಷಾದಲ್ಲಿ, ಮುಂದೆ 2ನೇ ಕಕ್ಷಾದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ. ಅದಾದ ನಂತರ 3ನೇ ಕಕ್ಷಾದಲ್ಲಿ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಿದ್ದಾರೆ. ಮುಂದೆ 4ರಲ್ಲಿ ಅದಾದ ಬಳಿಕ ಅವರ ಪತ್ನಿಯರಿದ್ದಾರೆ 4ನೇ ಕಕ್ಷಾದಲ್ಲಿ. 5ನೇ ಕಕ್ಷಾದಲ್ಲಿ ಈ ಗರುಡ ಮತ್ತು ಶೇಷನ ಸಮನಾದಂತಹ ರುದ್ರ, ಇವರೆಲ್ಲರೂ ಕೂಡ ಇದ್ದಾರೆ. ಆದ್ರಿಂದ ಹಿಂದೆ ಹೇಳಿದ ಆ ಆದಿತ್ಯರು ಮತ್ತೆ ಕುಬೇರನವರೆಗೆ ಅವೆಲ್ಲೂ 90 ಆಯ್ತು. 90 ಆದ್ಮೇಲೆ ಮತ್ತೆ ಪ್ರತ್ಯೇಕವಾಗಿ ಈ 4 ಜನ ಹೇಳಿದ್ದು ಯಾಕೆ ಅಂದ್ರೆ, ಇವರು ಅವರೆಲ್ಲರಿಗಿಂತಲೂ ಶ್ರೇಷ್ಠರು. ಆದ್ರಿಂದ ಇವರೇ ಹೆಚ್ಚು ಕೀರ್ತಿಶಾಲಿಗಳಾದಂತಹ ದೇವತೆಗಳು ಅಂತ ಬಂದಿದೆ. ಆದ್ರಿಂದ ಶೇಷನನ್ನ ಪ್ರತ್ಯೇಕವಾಗಿ ತಗೊಂಡಿದ್ದಾರೆ ಅಂತ ನಾವು, ಶೇಷ, ಗರುಡ, ವಾಯು, ಬ್ರಹ್ಮರನ್ನ ಪ್ರತ್ಯೇಕವಾಗಿ ತಗೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಕೂಡ ಒಂದು ಉಲ್ಲೇಖ ಇದೆ, ಅದನ್ನು ನಾವಿಲ್ಲಿ ನೆನಪು ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ ಶೇಷಸ್ತು ಬ್ರಹ್ಮಣಃ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಹ ಅಥ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ ಅಂತ. ದೇವತೆಗಳ ತಾರತಮ್ಯವನ್ನು ಲೆಕ್ಕಾಚಾರ ಮಾಡುವಾಗ ಶೇಷಸ್ಯ ಪ್ರತಿಬಿಂಬ ಅಸ್ತು ದೇವಾಹ, ಇದನ್ನು ಗಮನಿಸಬೇಕು. ಎಲ್ಲಾ ದೇವತೆಗಳು ಕೂಡ ಅಂದ್ರೆ 6ನೇ ಕಕ್ಷಾದಿಂದ ತೊಡಗಿ ಮುಂದಿನ ಎಲ್ಲ ದೇವತೆಗಳು ಕೂಡ ಶೇಷಸ್ಯ ಪ್ರತಿಬಿಂಬಾಹ, 5ನೇ ಕಕ್ಷಾದಲ್ಲಿರುವಂತಹ ಶೇಷನ ಪ್ರತಿಬಿಂಬರಾಗಿದ್ದಾರೆ. ಶೇಷಸ್ತು ಬ್ರಹ್ಮಣಃ, 5ನೇ ಕಕ್ಷಾದಲ್ಲಿರುವಂತಹ ಶೇಷ ಅವನು 3ನೇ ಕಕ್ಷಾದಲ್ಲಿರುವಂತಹ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬನಾಗಿದ್ದಾನೆ. ಶೇಷಸ್ತು ಬ್ರಹ್ಮಣಃ ಸ ಪರಬ್ರಹ್ಮಣಶ್ಚೈವ, 3ನೇ ಕಕ್ಷಾದಲ್ಲಿರುವಂತಹ ಚತುರ್ಮುಖ ಬ್ರಹ್ಮ 1ನೇ ಕಕ್ಷಾದಲ್ಲಿರುವಂತಹ ಪರಬ್ರಹ್ಮನ ಪ್ರತಿಬಿಂಬನಾಗಿದ್ದಾನೆ. ಅತಃ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ. ಪರಮಾತ್ಮನ ಸಾಕ್ಷಾತ್ಕಾರ ಒಬ್ಬ ಸಾಧಕನಿಗೆ ಆಗಬೇಕಾದ್ರೆ ಕೆಳಗಿನ ಹಂತದಿಂದ ಹೋಗಿ ಕೊನೆಗೆ ಪರಮಾತ್ಮನವರೆಗೆ ಸಾಕಾಷ್ಠ ಸಾಪರಾಗತಿ ಅಂತ ನಮಗೆ ಸಾಕ್ಷಾತ್ಕಾರ ಆಗಬೇಕು. ಹೀಗೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಒಂದು ಉಲ್ಲೇಖ ಇರುವುದರಿಂದ ಸಾಧನೆಯ ಹಂತದಲ್ಲಿ ನಮಗೆ ಅನುಗ್ರಹವನ್ನು ಮಾಡುವಂತಹ ದೇವತೆಗಳು, ನಾವು ದೇವತಾ ತಾರತಮ್ಯವನ್ನು ಚಿಂತನೆ ಮಾಡುವಾಗ ಶೇಷನಿಗೂ ಕೂಡ ಒಂದು ಮಹತ್ವದ ಸ್ಥಾನ ಇದೆ. ಇದು ನಮಗೆ ಈ ಕಕ್ಷಾ ತಾರತಮ್ಯವನ್ನು ಹೇಳುವಾಗ ಛಾಂದೋಗ್ಯ ಉಪನಿಷತ್ನಲ್ಲಿ 8ರಿಂದ ಪ್ರಾರಂಭ ಮಾಡ್ತಾರೆ, ಪೃಥ್ವಿಯಿಂದ ಪ್ರಾರಂಭ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ 16ರಿಂದ ಪ್ರಾರಂಭ ಮಾಡಬಹುದು, ಕೆಲವು ಕಡೆ ಇಲ್ಲಿ ಶೇಷನಿಂದ ಪ್ರಾರಂಭ ಮಾಡಿದ್ದಾರೆ. ದೇವತೆಗಳು ಎಲ್ಲರೂ, ಆಮೇಲೆ ಶೇಷ, ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮ ಅಂತ ಹೀಗೆ 4ನೇ ಮಾತ್ರ ಇಲ್ಲಿ ಪರಿಗಣನೆ ಮಾಡಿದ್ದಾರೆ. 4 ಆಗಲಿ 8 ಆಗಲಿ, ಇನ್ನು ಮತ್ತೊಂದು ಕಡೆ ಅದಕ್ಕಿಂತ ಹೆಚ್ಚು ಬಂದ್ರು. ಅಗ್ನಿರ್ವೈ ದೇವಾನಾಂ ಅವಮೋ ವಿಷ್ಣು ಪ್ರಥಮಃ ಅಂತ ಮತ್ತೊಂದು ಕಡೆ ವೇದದಲ್ಲಿದೆ. ಅಗ್ನಿಯನ್ನ 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿಯನ್ನು ತಗೊಂಡ್ಬಿಡ್ತಾರೆ. ಅಲ್ಲಿಂದ ಮೇಲೆ ಬರೀ ಅಲ್ಲಿ 15 ಕಕ್ಷಾಗಳನ್ನು ಪರಿಗಣನೆ ಮಾಡಿದಾಗಾಯ್ತು. ಕೆಲವು ಕಡೆ 32 ತಾರತಮ್ಯವನ್ನು ಕುರಿತು ಬರೆದಿರುವಂತಹ ಕೆಲವು ಪ್ರಬಂಧಗಳ ಇವೆ, ಹಳೆಯ ವ್ಯಾಖ್ಯಾನಗಳು, ಅವುಗಳೆಲ್ಲ 64 ಕಕ್ಷಾಗಳನ್ನು ಕೂಡ ತಗೊಂಡಿದ್ದಾರೆ. ಹೀಗೆ ಇವೆಲ್ಲವೂ ಕೂಡ ವಿವಕ್ಷಾ ಭೇದ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕು. ಈ ಥರ ಇದು ಆ ಎಲ್ಲ ದೇವತೆಗಳ ಒಂದು ವಿವರಣೆ. ಹೀಗೆ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ತನ್ನ 4 ರೂಪಗಳಿಂದ ಈ 90 ಜನ ದೇವತೆಗಳನ್ನು ತಿರುಗಿಸ್ತಾನೆ, ಅಥವಾ 94 ಜನ ದೇವತೆಗಳನ್ನು ಅವನು ತಿರುಗಿಸ್ತಾ ಇದ್ದಾನೆ ಅಂತ ಅವನ ಮಹಿಮೆಯನ್ನು ಹೇಳುವಂತಹ ಒಂದು ಮಾತು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.